ಯಾರು ಮುಂದೆ ಕಳಿಸ್ರಿ ಮಂದಿ ಮಾಲಕ ಕಳಿಸಿ ಕದಕ್ಕೆ ನೋಡು ಚೊಕ್ಕರಿ ಅಂತ ರೈತರು ಬರ್ತೇನೆ ನಾನು ಯಾರು ಎಲ್ಲಿಂದ ಬರ್ತೇನೆ ಅದು ನೋಡ್ತೀನಿ ಫಸ್ಟ್ ನೀವು ಕದ ಹಾಕ್ತೇನೆ ಈಗ ಒಳಗೆ ಬೆಂಕಿ ಹಚ್ಚೋಕೆ ನೀವು ಅಂತ ಸರಿ ರೀ ಸೈಡ್ ಸರ್ ಮಾಡಕತ್ತೀರ ಸರ್ ನಮ್ಮ ಸೈಡ್ ಆಗ್ರಣ ಒಟ್ಟ ಆ ಕಡೆ ನಿಂತ್ಕರಿ ಸರ್ ನೀವು ತಗೊಂಡ್ಬಿಡ್ರಿ ಕ್ಯಾಮ್ರಾ ಆಣಿತ ನೀವು ಮುಂದೆ ಬಿಡ್ರಿ ಕ್ಯಾಮ್ರಾ ಆಣಿತ ಮುಂದೆ ಶೂಟಿಂಗ್ ಆಗೋದ್ರಿ ಅದ ನೀವು ಕ್ಯಾಮ್ರಾ ಒಟ್ಟು ಹಿಂದೆ ಬಂದ್ಬಿಡ್ರಿ ಬ್ಯಾಡ್ರಿ ಹಿಂದೆ ಬಂದ್ಬಿಡ್ರಿ ಈಗ ಕಾನೂನು ಇವ್ರು ಮಾಡೋ ಕೆಲಸ ಎಲ್ಲ ಗೊತ್ತಾಗ್ಬೇಕಂದ್ರೆ ಅವ್ರು ಏನು ಮಾಡಿ 30 ಸಾವಿರ ನಮ್ಮಿಂದ ಅವನಾಗ ಕೊಟ್ಟೋಗ್ಬಿಟ್ಟಾನೆ ಅವ್ರಿಗೆ ಅವನು ಅವಾಗ ಹಿಂಗೆ ಮಾಡ್ರಿ ಅವ್ರು ಏನಿದ್ರೆ ಒಂದು ನಿಯತ್ತಾಗಿ ಹೋಗಿ ಮೆಚ್ಚ ಬಂದಿವಿ 5 ಸಾವಿರ ರೇಟ್ ಮುಗಿಸಿದಾರ ಇವಾಗ ಸಾಮಾನ್ಯ 56 ಹಂಗಂತ ಹೇಳ್ತಾರ ನಮಗೆ ಹೊಸ ಅದು ಇವ್ರು ಹಿಡಿಬೇಕಂದ್ರೆ ಮತ್ತೆ ನಾವು ಮಾಡಕ್ತಿರೋದು ಈಗಿರ್ತಾರ ಜನ ಸೈಡ್ ಆಗಿರೋಟೆ ಸೈಡ್ ಆಗಿರೋಟೆ ಈಶ್ವರಿ ಕ್ಲಿಯರ್ ಆಗ್ಬಿಡ್ರಿ ಇಷ್ಟೆಲ್ಲ ಬಂದೈತಿ ಮಾತಾಡೋಣವ ಕದ ಹಾಕ್ಬರ್ರಿ ಯಾಕೆ ಇಲ್ಲಿಗಿಂದಿರುವ ಕದ ಹಾಕ್ಬರ್ರಿ ಕದ ಹಾಕಿ ಕ್ಲಿಯರ್ ಆಗ್ರಿ ಕದ ಹಾಕಿ ಕ್ಲಿಯರ್ ಆಗ್ರಿ ಸೀಟ್ ಮಾಡಿದ್ರೆ ಕ್ಲಿಯರ್ ಆಗ್ರಿ ಕ್ಲಿಯರ್ ಹೋದ್ರಿ ಕ್ಲಿಯರ್ ಆಗಲ್ರಿ ಇವೊಂದು ವಿಚಾರ ಮಾಡ್ಕೊಬೇಕಾರೆ ಕದ ಹಾಕಿರ ಯಾರು ಕ್ಲಿಯರ್ ಮಾಡ್ತಾರೆ ಮಾಡ್ಬೇಕಾರೆ ಕದ ಹಾಕಿ ಕ್ಲಿಯರ್ ಮಾಡ್ತೀರಿ ಕದ ಹಾಕಿ ಕ್ಲಿಯರ್ ಹಾಕದ್ರಿ ಅಲ್ಲೇ ಇಲ್ಲಿ ಬಿಡವ ಬಂದೆ 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 ಪ್ರತಿಯೊಂದು ಅಂಗಡಿ ವಿಸಿಟ್ ಅಲ್ರಿ ಸರ್ ಪಾಪ
ಸರ್ ಪ್ರಾಫೆಸರ್ ಇವತ್ತು 52 ಅಂತ ನಾವು ತಗೊಂಬತ್ತೀನಿ ಯಾಕೆ ಮತ್ತೆ 54 ಬಂದ ಚೇಂಜ್ ಆಗ್ಬೇಕು ಕೆಜಿ ಒಳಗ ಏನಾಗ್ತಾ ಇದೆ ಈ ಹಾವೇರಿ ಒಂದು APMCಯಲ್ಲಿ ಮಾರುಕಟ್ಟೆಗೆ ಬಂದಾಗ ನಿಮ್ಗೆ ಏನಾಗ್ತಿದೆ ಇವತ್ತು ಏನಾಗಿದೆ ಸರ್ ನಿನ್ನೆ ಒಂದು ಶಾಂಪಲ್ ತೋರ್ಸಕ್ಕೆ ಬಂದಾಗೆ 5,000 ರೂಪಾಯಿ ರೇಟ್ ಹೇಳಿ ಮುಗಿಸಿದ್ರಿ ಸರ್ 5,000 ಇವಾಗ ಬಂದಾಗೆ 5,200 ರೂಪಾಯಿ ಅಂತ ಹೇಳಿ ಕಟ ಮಾಡಾಕತ್ರು ಒಂದು ಕಟದಲ್ಲಿ ಒಂದು ಚೀಲಕ್ಕೆ 4 kg ಚಿಕನ್ ಬರ್ತಾಯಿದೆ ಸರ್ ಕಟ ಅಲ್ಲ ಈಗ ಎಷ್ಟು ಚೀಲ ತಂದಿದ್ರಿ ಇದು ಯಾವಾಗಿಂದ ನಡೀತಿ ಅಥವಾ ಇವತ್ತಾಗಿದೆಯೋ ಅಥವಾ ಈಗ ನಿರಂತರ ಐತೆ ನಿರಂತರ ಬರ್ಕಂತ ಹೋಗ್ತಾ ಇದಾವೆ ಇದೇ ಫಸ್ಟ್ ಟೈಮ್ ಇವ್ರು ಸಿಕ್ಕಂದಿದ್ದಾರೆ ಈಗ ಮುಂದಿನ ನಿಲುವೇನು ಈಗ ನಿಮ್ಗೆ ಈಗ ತಪ್ಪಾಗಿದ್ದು ಕಂಡು ಬಂದಿದೆ ರೈತರು ಮಾಡಿದ್ದಾರೆ ಇವರು ನ್ಯಾಯ ಸಿಗಬೇಕು ನಮಗೆ ನ್ಯಾಯ ಅಂದ್ರೆ ಏನ್ ನ್ಯಾಯ ಸಿಗ್ಬೇಕು ಏನು ಅಂತ ಹೋಗ್ತೇವೆ ಸರ್ ಕಾಡದಾಗ ಈ ತರ ಮಾಡಾಕತ್ರು ಅಧಿಕಾರಿಗಳು ಬರ್ಬೇಕು ಯಾರ್ಯಾರು ಬರ್ಬೇಕು ಸರ್ ಈಗ ಹೇಳಿ ಸರ್ ಇಲ್ಲಿ ಬರ್ಬೇಕು ಪ್ರತಿಯೊಬ್ಬರು ಎಲ್ಲರೂ ಬರ್ಬೇಕು ಇಲ್ಲಿ ಈ ಹಿಂದೆ ಇಲ್ಲಿ ಸಾಕಷ್ಟು ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂದ್ರು ಇವ್ರು ಎಚ್ಚೆತ್ಕೊಂಡಿಲ್ಲ ಅನ್ನೋದು ಸರ್ ಇಲ್ಲಿ ಯಾರು ಬರ್ತಾನೆ ಇಲ್ಲ ಯಾಕಂದ್ರೆ ಉಪಲೋಕಾಯುಕ್ತರೇ ಇಲ್ಲಿ ಬಂದು ಭೇಟಿ ಕೊಟ್ಟು ಸಾಕಷ್ಟು ಬಾರಿ ದಂಡ ಹಾಕಿದ್ರು ಸಹಿತ ಯಾವುದೇ ಉಪಲೋಕಾಯುಕ್ತರಿದಕ್ಕೂ ಇದಕ್ಕೆ ಕಿಮ್ಮತ್ ಕೊಡ್ತಾ ಇಲ್ಲ ಹಾಗೆ ಲೈವ್ ಆಗಿ ಸಿಕ್ಕರೆ ಯಾರು ಬರ್ತಾರೆ ಸರ್ ಇಲ್ಲಿ ಕಾಟ ಇದೆ ನೋಡ್ಬೇಡಿ ನೀವು ಚೆಕ್ ಮಾಡ್ಬಿಡಿ ಸರ್ ಬಟನ್ ಇದೆ ಬಟನ್ ಹೊಡ್ಕೊಂಡು ಈ ತರ ಮಾಡ್ತಾ ನಿಮ್ಮ ಹೆಸರು ಶರಣಗೌಡ ಅಂತ ಸರ್ ಯಾವ ಊರು ಬಸವನಕಟ್ಟಿ ಅವರೆಲ್ಲ ಗದಗ ಹೋಗಿದ್ದಾರೆ ಹತ್ತರಿ ನೀವು ಹತ್ತರಿ ನೋಡೋಣ ಸ್ವತಃ APMC ಅಧಿಕಾರಿಗಳೇ ಚೆಕ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯ ನೋಡ್ತಿರುವಾಗ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದ್ರೆ ರೈತರ ರಕ್ತವನ್ನು ಹೀರಲಿಕ್ಕೆ ಅಧಿಕಾರಿಗಳೇ ಮುಂದಾಗ್ತಾ ಇದ್ದಾರಾ? ಕೃಷಿ ಸಚಿವರು ಗಮನ ಹರಿಸಬೇಕು. ಎಲ್ಲ ಉಸ್ತುವಾರಿ ಸಚಿವರು ಕೂಡ ಹರಿಸಬೇಕು. ನೋಡ್ತಿರುವ ಹಾಗೆ ತೂಕದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತಿರುವಂಥದ್ದು. ಒಂದು ಪ್ಯಾಕೆಟ್ ಕಾಳುಗಳಲ್ಲಿ 4 ರಿಂದ 5 kg ಕಾಳು ಹೊಡಿತಾರೆ. ಅಧಿಕಾರಿಗಳೇ ಸ್ವತಃ ಇದೀಗ ಅಲ್ಲಿ ತೂಕವನ್ನು ಮಾಡ್ತಾ ಇದ್ದಾರೆ. ದೃಶ್ಯ ನೋಡ್ತಿರ್ಬೋದು. ಇದು ಸದ್ಯ ರೈತರಿಗೆ ಆಗ್ತಿರುವಂತ ಅನ್ಯಾಯ ಅನುಭವ. ಸದ್ಯಕ್ಕೆ ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಮುಂದೆ ಏನ್ ಮಾಡ್ತಾರೆ ಕಾದು ಹಾವೇರಿ ಎಲ್ಲ ಕೊಡ್ತಿರ್ತೈತಿ ಎಲ್ಲ ಕೊಡ್ತಿತ್ತ ನಿಮ್ಗೆ ಮೇಡಮ್, ನಾಟ್ ಓನ್ಲಿ ಜಟ್ ಅಂಗಡಿ ಮಾತ್ರ ಅಲ್ಲ, ತುಂಬಾ ಅಂಗಡಿಗಳು ಇದೇ ಸಮಸ್ಯೆ ಇದೆ. ಒಂದು ಪ್ಯಾಕೆಟ್ ಅಕ್ಕಿ, ಒಂದು ಪ್ಯಾಕೆಟ್ ಕಾಳಲ್ಲಿ 50 kg ಇದ್ರೆ ಇಲ್ಲಿ ಸಿಗೋದು ಕೇವಲ 50 kg ಮಾತ್ರ. 5 kg ಹೊಡಿತಾ ಇದಾರೆ ಅವರು. ಮತ್ತೆ ಚೀಲದ 2 kg ಅಂತೆ. ಒಂದು ಚೀಲ ತಂದ್ರೆ 7 kg ಹೋಯ್ತು. ಅಲ್ಲ, ಎನ್ಕ್ವೈರಿ ಮಾಡ್ಸಲ್ಲ ಮೇಡಮ್. ಇದನ್ನ ಇಷ್ಟು ದಿನ ಏನ್ ಮಾಡ್ತಿದ್ರಿ ನೀವೆಲ್ಲ ಅಧಿಕಾರಿಗಳು? ಬರೋದಲ್ವಾ, ಚೆಕ್ ಮಾಡೋದಲ್ವಾ ಇದನ್ನೆಲ್ಲ ನೀವು? ಅಲ್ಲ, ತಿಂಗಳು ಪ್ರಶ್ನೆ ಮಾಡೋದಲ್ಲ ಮೇಡಮ್ ನೀವು ಬಂದು ಏನಾಗಿದೆ ಏನಿಲ್ಲ, ಏನ್ ಸಮಸ್ಯೆ ಆಗಿದೆ, ರೈತರಿಗೆ ಯಾವ ತರ ಅನ್ಯಾಯ ಆಗ್ತದೆ ಅಂತ ಹೇಳಿ. ಉಪಲೋಕಾಯುಕ್ತರ ಖುದ್ದಾಗಿ ಭೇಟಿ ಕೊಟ್ಟು ಕೇಸ್ ಕೊಟ್ಟೋಗಿದ್ದಾರೆ. ಲೋಕಾಯುಕ್ತ ಬಂದು ಹೋದ್ಮೇಲೆ ಎಷ್ಟು ಕೇಸ್ ಮಾಡಿದ್ರಿ ನೀವು? ನಿಲ್ಲಪ್ಪ. ಲೋಕಾಯುಕ್ತರು ಬಂದು ಹೋದ್ಮೇಲೆ ಎಷ್ಟು ಕೇಸ್ ಆಗಿದಾವೆ? ಅಲ್ಲ, ಚೆಕ್ ಮಾಡಿಸೋದಾಯ್ತು, ಇದ್ಮೇಲೆ ಹೇಳಿದೀವಿ, ಗಮನಕ್ಕೆ ಬಂದಿದೆ, ಚೆಕ್ ಮಾಡಿಸ್ತೀರಿ. ಲೋಕಾಯುಕ್ತರು ಬಂದು ಹೋದ್ಮೇಲೆ ಎಷ್ಟು ಅಂಗಡಿಗಳಿಗೆ ಭೇಟಿ ಕೊಟ್ಟಿದ್ದೀರಿ ಅಧಿಕಾರಿಗಳು? ನೀವು ಎಷ್ಟು ಅಂಗಡಿಗಳು ಸೀಸ್ ಮಾಡಿದಿರಿ? ಏನ್ ಸಮಸ್ಯೆ ಆಗಿದೆ? ಲೋಕಾಯುಕ್ತರ ಮೇಲೆ ಭಯ ಇಲ್ದಂಗ ಆಗ್ಬಿಡ್ತಂಗಾರೆ. ಸ್ಪಾಟ್ನಾಗ ಆಗ್ಬೇಕ್ರಿ ಇದೆ, ಮತ್ ಮನೆಗೆ ಹೋಗಿಂದ ಇದೆ, ಈಗ ಆಗ್ಬೇಕು ಆಕ್ಷನ್. ಬರೀ ಅಧ್ಯಕ್ಷರೇ
ಮೇಡಮ್ ಇಲ್ಲಿ ಬನ್ನಿ ಮೇಡಮ್, ಇಲ್ಲಿ ಬನ್ನಿ. ಮೇಡಮ್ ಹೆಸರು ಮೇಡಮ್. ಬಿಡ್ರಿ ಅವ್ರು ಮುಗಿತಾವ ಆಟ ಕೆಲಸ ಏನಾಗಿದೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ಶರಣಪ್ಪ ಅಂತಕ್ಕಂಥ ರೈತ ಏನು ಹೇಳ್ತಿದ್ದಾರೆ ಮೇಡಮ್ ಈಗ ಅನ್ಯಾಯ ಆಗಿದೆಯಲ್ಲ ಮೇಡಮ್ ಮಾತಾಡಿ ಮೇಡಮ್ ಒಂದು ನಿಮಿಷ ಮಾತಾಡಿ ಮೇಡಮ್ ಇಲ್ಲಿ ಆಯ್ತು ಅದು ಮಾಡಿ ನಿಮ್ಮ ಕರ್ತವ್ಯ ಅದು ಮಾಡ್ತೀರಾ ಲೋಕಾಯುಕ್ತರು ಸ್ವತಃ ಬಂದು ಮಾಡಿ ಹೇಳಿದ್ದಾರೆ ಅದಕ್ಕೂ ಅವ್ರಿಗೂ ಬೆಲೆ ಇಲ್ವಾ ಹಾಗಾದ್ರೆ ಎಲ್ಲಿ ಮಾಡಿದ್ರೆ ಒಂದು ಕೇಸ್ ಆಗಿಲ್ಲ ಒಂದು ಮೇಡಮ್, ಎರಡು ರೂಪಾಯಿ 3 ರೂಪಾಯಿ ತರಕಾರಿ ಮರ ಮೇಲೆ ಕೇಸ್ ಮಾಡ್ತಾ ಇದ್ದಾರೆ ಅವರು ಇಂಥ ದೊಡ್ಡ ದೊಡ್ಡ ಅಂಗಡಿಗಳು ಮಾಡ್ತಿಲ್ಲ ಕಾರಣ ಏನು ಯಾಕೆ ಏನು ಸಮಸ್ಯೆ ಮೇಡಮ್ ಒಂದು ನಿಮಿಷ ಕೇಳಿ ಇಲ್ಲ ಒಂದು ನಿಮಿಷ ಕೇಳಿ ಮೇಡಮ್ ಅಲ್ಲ, ನೀವು ಮೇಡಮ್ ಮೇಡಮ್ ಅಂದ್ರೆ